ಬಟ್ಟೆ ಎಲ್ಲ ಬಿಚ್ಚಿ ಕೊಟ್ಟರು. ಸಣ್ಣ ಒಂದು ಇತ್ತು. ಆಮೇಲೆ ಏನಾದಂತಂದ್ರೆ ಇಬ್ಬರು ಪೊಲೀಸರು ನೆಲಕ್ಕೆ ಹಾಕಿದ್ರು. ಸರ್ಕಲ್ ಸಾಹೇಬ್ರು ಏನು ಮಾಡಿದ್ರು, ಎರಡು ಕಾಲಿಗೆ ರೂಲ್ ಬಡಿಗೆ ಇರ್ತದಲ್ರಿ, ಆ ಬಡಿಗೆ ತೊಗೊಂಡು 28 ಹೊಡೆದ್ರು. 28 ಹೊಡೆದಿಂದಾಗಡೆ ಏನು ಮಾಡಿದ್ರು, ಅವ್ರದ್ದು 28 ಮುಗಿದ ಮೇಲೆ PSI ಏನು ಮಾಡಿದ್ದ, ಎದ್ದಿಂದ ನಂದು ಯಾಕ್ರಿ ಸರ್ ಅಂದ. ಎರಡು ಕೈ ಮ್ಯಾಗ ಎತ್ತಂದ ರೀ, ಎರಡು ಕೈ ಮ್ಯಾಗ ಎತ್ತಿದ್ದೆ ರೀ. ಮ್ಯಾಗ ಎತ್ತಿದಂತ ಅದೇ ರೂಲ್ ಬಡಿಗೆ ತೊಗೊಂಡು 10-11 ಏಟು ಅವ ಹಿಂದೆ ಬಡ್ದಾರೆ, ಹಿಂದ್ಗಡೆ. ಅದು ಬಡದ ನಂತರ ಏನಂದ್ರೆ, ನೀರು ಕೇಳಿದೆ, ನೀರು ಕೊಡ್ರಿ, ಒಂದು ಗುಟ್ಟಗ ನೀರು ಕೊಡೋಕೆ ತಯಾರಿಲ್ಲ. ನಮ್ಮ ಮನೆಗೆ ನಾಲ್ಕು ಪೊಲೀಸರು PSI ಸರ್ ಕಾರ್ ತಗೊಂಡು ಬಂದ್ರು. ಬಂದು ನಿಮ್ಮ ಮನೆಯವ್ರು ಎಲ್ಲದ್ರ ಅಂತ ಹೇಳಿದ್ರು. ಇವ್ರು ಒಳಗಡೆ ಕುಂತಿದ್ರಿ, ಬಟ್ಟೆಗೆ ಹಾಕೊಂಡಿಲ್ಲ, ಬಂದಿದ ಮೇಲೆ ಕುಂತಿದ್ರು. ಬರ್ತಾರ ಅವ್ರು ಒಳಗೆ ಹೊಕ್ಕೊಂಡ್ ಬಿಟ್ರಿ, ಪಟ ಒಳಗೆ ಹೊಕ್ಕೊಂಡು, ಸರ್ ಹಿಂಗ್ಯಾಕೆ ಹೊಕ್ಕೊಳಕತ್ತೀರಿ, ಹೆಣ್ಮಕ್ಳದ್ರ ಮನ್ಯಾಗ, ಏನು ಹೇಳ್ರಿ ನೀವು, ಏನದ ಓಡ್ ಹೋದ್ರೆ ಏನು ಮಾಡ್ಬೇಕು ಅವನು ಅಂಥೇಳಿ 4 ಮಂದಿ ರೌಂಡಿಗೆ ನಿಂತಿರ್ರಿ. ಅವ್ರ ನಡುವೆ ಮಾಡಿ ಬಟ್ಟೆ ಹಾಕೊಳಕ್ ಕೊಟ್ಟಿಲ್ರಿ, ಬಟನ್ ಹಾಕೊಳಕ್ ಕೊಟ್ಟಿಲ್ಲ ಸರ್. ಅವ್ರ ಗುಳಿಗೆ ಅದಾವ್ರಿ, ಕ್ಯಾನ್ಸರ್ ಪೇಷಂಟ್ ಅದ, ಗುಳಿಗೆ ನುಂಗ್ಬೇಕಂದ್ರ ಗುಳಿಗೆ ನುಂಗಕ್ಕೂ ಕೊಟ್ಟಿಲ್ರಿ. ಹಂಗೆ ಜಪ್ಕೊಂಡು ಹೋಗಿ ಕಾರ್ನ್ಯಾಗ ಕುಂದ್ರಿಸ್ತೀರಿ ಅವ್ರಿಗೆ. ಆದ್ರೆ ನನಗೆ ನ್ಯಾಯ ಸಿಗ್ಬೇಕು, ರೊಕ್ಕ ಕೊಡಕ್ಕೆ ನಾವೇನು ಜೀವ ಕೊಟ್ಟು, ಅವ್ರ ಜೀವ ಹೋದ್ರೆ ಯಾರು ಕೊಡ್ತಿದ್ರಿ, ನಮ್ಗೆ ಜೀವ ಬೇಕು. ಈ ಕ್ಯಾನ್ಸರ್ ಪೇಷಂಟ್ ರೀ, ಇವನಿಗೆ ನಾನು ಬಾಂಬೆಯಲ್ಲಿ ಸುಮಾರು ಒಂದು 4 ವರ್ಷ ಕೆಮೊಥೆರಪಿ, ಎಥಾಲಜಿ, ರೆಡಿಗೇಷನ್, ಬೋನ್ ಮೆರೋ ಈ ಎಲ್ಲ ಪರಿಸ್ಥಿತಿ ನಾನು ನೋಡಿದ್ದೀನಿ ರೀ. ಸುಮಾರು ಟ್ರಸ್ಟ್ಲಿಂದ ಕೆಲಸ ನಮ್ಮ ಕೈಲಿ ಆಗಷ್ಟು ದುಡ್ಡು ಹಾಕಿ ಮಾಡಿದ್ದೀವಿ. ಈಗ ಮತ್ತೆ ಅವನಿಗೆ ಅದೇ ಪ್ರಕಾರ ಅದೇ ತಪಾಸಣೆ ಮಾಡಿಸ್ಬೇಕು. ಯಾಕೆ ಮತ್ತೆ 20-30 ಲಕ್ಷ ಯಾರು ಕೊಡ್ತಿದ್ದಾರೆ? ಇವ್ರು ಕಾನೂನದವರೇ ನಿಮ್ಮನ್ನು ಅನ್ಯಾಯ ಮಾಡಿದ್ರ ಬಡಬಗ್ಗರು ಎಲ್ಲಿ ಹೋಗು? ಈಗ ಆಲ್ರೆಡಿ ಇಂಥೆಲ್ಲ ಸಾಕಷ್ಟು ಆತಾವ ಸರ್, ಯಾರು ಧ್ವನಿ ಎತ್ತಂಗಿಲ್ಲ. ನಾನು ಬಾಂಬೆಗೆ ಹೋಗಿದ್ದೀರಿ ಸರ್, ಒಂದು ಸಲ ಇನ್ಕ್ವರಿ ಬಂದಿತ್ತು. ನಾನು ಬಾಂಬೆಲಿಂದ ಬಂದು ಇಳಿದ ಮೇಲೆ ಏನಾದಂತಂದ್ರೆ ಬಂದು ಜಳಕ ಅದು ಮಾಡಿದ್ದೀರಿ ಸರ್. ಮಾಡಿದ ಮೇಲೆ ಏನಾದಂತಂದ್ರೆ ಬಟ್ಟೆನೂ ಉಟ್ಕೊಳ್ಳಿಲ್ಲ. ಜಲ್ದಿ ನಡಿ ಅಂತ 4 ಮಂದಿ ಪೊಲೀಸರು, ಒಬ್ಬ PSI ಬಿನ್ನ ಡ್ರೆಸ್ ಮೇಲೆ ಇದ್ದರು. ಮನೆಗೆ ಬಂದಿದ್ರು. ನಮ್ಮ ಹೆಣ್ಮಕ್ಳನ್ನ ಇಬ್ಬರು ಇದ್ದೀವಿ. ನಡಿ, ನಿನಗೆ ಅರ್ಜಿ ಅದ, ನಾವು ಪೂಸ್ತಾಸ್ ಮಾಡ್ತೀವಿ ನಡಿ ಅಂತಂದ್ರು. ನಮ್ಮ ಹೆಣ್ಮಕ್ಳು ನಿಂದರಿ ಅಂದರು. ನಾ ಕ್ಯಾನ್ಸರ್ ಪೇಷಂಟ್ ಇದ್ದೀನಿ ಸರ್, ನಮ್ಗೆ 2 ಗುಳಿಗೆ ತೊಗೊಳಗೆ ವಕ್ತ ಕೊಡ್ರಿ, ಬೆಲ್ಟ್ ಹಾಕೊಂತೀನಿ ಅಂದ್ರೂ ಕೊಡಲಿಲ್ಲ. ನಡಿ ಅಂತ ನಾನು ಹೇಳ್ಕೊಂಡು ಗಾಡಿ ಕುಂದರ್ಸು ಅಂದರು. ಹೇಳ್ರಿ 4 ಮಂದಿ ಇದ್ದರು, 4 ಮಂದಿ ಪೊಲೀಸರು PSI ತೆಳಕ್ಕೆ ಕೆಂಬೈ ಸ್ಟೇಷನ್ಗೆ ಹೋಯ್ದರು. ಕೆಂಬೈ ಸ್ಟೇಷನ್ನಾಗ ಹೋಗಿ ಅರ್ಧ ತಾಸು ಕೂಡ್ಸಿದ್ರಿ. ಅರ್ಧ ತಾಸು ಕೂಡ್ಸಿದ ನಂತರ ಹಿಂದಾಗಡಿ ಬಾಡಿಗೆ ಗಾಡಿ ತರಿಸಿದ್ರು. ಇಬ್ಬರು ಪೊಲೀಸರು PSI ಆ ಡ್ರೈವರ್ ಕಲ್ತು ಹುಣಿಸ್ಗೆ ಕರ್ಕೊಂಡು ಹೋದ್ರಿ. ಹುಣಿಸ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಒಯ್ದು ಸರ್ಕಲ್ ಆಫೀಸ್ನಾಗ ಒಯ್ದ್ರಿ. ಸರ್ಕಲ್ ಆಫೀಸ್ನಾಗ ಹೋಗೋಣ, ನೀ ಆರೋಪಿ ಇದೆ ಅಂದರು ನನಗೆ. ನಾ ಆರೋಪಿ ಇಲ್ರಿ ಸರ್, ನಾವು ಎಲ್ಲರೂ ಕಲ್ತು ಗಾಡಿ ಮುಗಿಸ್ಕೊಂಡು ಹೊಂಟಿದ್ವಿ. ಅವ್ರವ್ರು 2 ಪಾಲಿಗೆ ಅವರು ಮಾರೋರು, ನಾವು ವ್ಯಾಪಾರ ಮಾಡೋರು. ಆಮೇಲೆ ಏನಾದಂತಂದ್ರೆ ನಾವು ಎಲ್ಲರೂ ಕಲ್ತು ಗಾಡಿ ಮುಗಿಸ್ಕೊಂಡು ಹೊಂಟಿದ್ವಿ. 7 ಜನ ಗಾಡಿಯಾಗ ನಿಂತು ಬಿದ್ದು ಸತ್ತದ್ದು ಖರೆ ರೀ ಸರ್ ಅಂತಂದೆ ರೀ. ಇಲ್ಲ, ನೀ ಸುಳ್ಳು ಹೇಳತ್ತೀನಿ, ನೀ ಮರ್ಡರ್ ಮಾಡಿದ್ದಿ, ಆರೋಪಿ ಇದೆ ಅಂತಂದ್ರೆ. ಇಲ್ರಿ ಸರ್, ಸರ್ಕಲ್ ಸಾಬ್ ಅಂದರು. ಸರ್ಕಲ್ ಸಾಬ್ ಅಂದಮೇಲೆ ಆ ನಂತರ ಏನು ಮಾಡಿದ್ರು, ಹಿಂದ್ಗಡೆ ಕ್ಯಾಮ್ರಾ ಇಲ್ಲ ಏನಿಲ್ಲ, ಆಚೆ ಕಡೆ ರೂಮಿಗೆ ಒಯ್ದರು. ನಾ ಇಬ್ಬರು ಪೊಲೀಸರು, ಆ PSI ಸರ್ಕಲ್ ಸಾಬ್ 4 ಮಂದಿ. ಆಮೇಲೆ ಏನು ಮಾಡಿದ್ರು, ಅಲ್ಲಿನ ಹೋಗಿ ಇದೇ ಶಿಕ್ಷೆ ಕೇಳಿದ್ರು. ನಾನು ಖರೆ ನಿಜವಾಗಿ ಹೇಳಿದ್ರು, ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಸರ್, ನಂದು ಆ್ಯಕ್ಸಿಡೆಂಟ್ ಆಗಿದ್ದೇ ಖರೆ ಆಗ್ಯದ, ಹಿಂದೆ ನಿಂತು ಬಿದ್ದಾನ. ಆಮೇಲೆ ಏನಾದಂತಂದ್ರೆ ನಮ್ಮದು ಅದು ಆಗಿದ್ದೇ ಖರೆ ಆದ ಸರ್ ಅಂತ ನಾ ಇಷ್ಟು ಹೇಳಿದೆ. ಇಲ್ಲ, ನೀ ಸುಳ್ಳು ಹೇಳ್ತೀವಿ, ಬೇರೆ ಗಾಡಿಯಾಗ ಆಗ್ಯದ, ಅದು ಏನಾಗ್ಯದ ಅಂತಂದ್ರು. ಬೇರೆ ಗಾಡಿಯಾಗ ಆಗಿಲ್ರಿ ಸರ್, ನಾನು ನಿಜವಾಗಿ ಹೇಳ್ತೀನಿ ಅಂದೆ. ಅಷ್ಟೊತ್ತಿಗೆ ಏನು ಮಾಡಿದ್ರು, 1 ಏಟು ಕೈಗೆ ಹೊಡೆದ್ರು. ಆಮೇಲೆ ನೆಲಕ್ಕೆ ಹಾಕಿದ್ರು, ಬಟ್ಟೆ ಎಲ್ಲ ಬಿಚ್ಚಿ ಕೊಟ್ಟರು. ಸಣ್ಣ ಒಂದು ಇತ್ತು. ಆಮೇಲೆ ಏನಾದಂತಂದ್ರೆ ಇಬ್ಬರು ಪೊಲೀಸರು ನೆಲಕ್ಕೆ ಹಾಕಿದ್ರು. ಸರ್ಕಲ್ ಸಾಹೇಬ್ರು ಏನು ಮಾಡಿದ್ರು, 2 ಕಾಲಿಗೆ ರೂಲ್ ಬಡಿಗೆ ಇರ್ತದಲ್ರಿ, ಆ ಬಡಿಗೆ ತೊಗೊಂಡು 28 ಹೊಡೆದ್ರು. 28 ಹೊಡೆದಿಂದಾಗಡೆ ಏನು ಮಾಡಿದ್ರು, ಅವ್ರದ್ದು 28 ಮುಗಿದ ಮೇಲೆ PSI ಏನು ಮಾಡಿದ್ದ, ಎದ್ದಿಂದ ನಂದು ಯಾಕ್ರಿ ಸರ್ ಅಂದ. 2 ಕೈ ಮ್ಯಾಗ ಎತ್ತಂದ ರೀ, 2 ಕೈ ಮ್ಯಾಗ ಎತ್ತಿದ್ದೆ ರೀ. ಮ್ಯಾಗ ಎತ್ತಿದಂತ ಅದೇ ರೂಲ್ ಬಡಿಗೆ ತೊಗೊಂಡು 10-11 ಏಟು ಅವ ಹಿಂದೆ ಬಡ್ದಾರೆ, ಹಿಂದ್ಗಡೆ. ಅದು ಬಡದ ನಂತರ ಏನಂದ್ರೆ, ನೀರು ಕೇಳಿದೆ, ನೀರು ಕೊಡ್ರಿ, ಒಂದು ಗುಟ್ಟಗ ನೀರು ಕೊಡೋಕೆ ತಯಾರಿಲ್ಲ. ನೀರೇ ತಂದು ಕೊಟ್ಟಿಲ್ಲ, ಎಲ್ಲ ತುಟಿ ಒಣಗಿ ಹೋಗಿದ್ದು. ನಾ ಕ್ಯಾನ್ಸರ್ ಪೇಷಂಟ್, ನನಗೆ ಹೊಡಿಬೇಡ್ರಿ, ಬೋನ್ ಮ್ಯಾರೆ ಆಗ್ಯದ ಅಂದ್ರೆ. ಇಂಥ ಎಷ್ಟು ಸುಳ್ಳು ಬರ್ತಾವೆ, ಇಂಥ ಎಷ್ಟು ಹೋತಾವೆ ಅಂತ ಭಾಳ ಬರ್ತಾವೆ ನಮ್ಮಲ್ಲಿ. ನೀ ಸುಳ್ಳು ಆಡ್ತಿದ್ದಿ, ಕ್ಯಾನ್ಸರ್ ಪೇಷಂಟ್ ಇಲ್ಲ ಅಂತಂದ್ರು. ಆಮೇಲೆ ಹಿಂದಾಗಡೆ ಏನಾದಂತಂದ್ರೆ ನಾನು ನಡೆಯಕ್ಕೆ ಬರಲಿಲ್ಲ. ಆ ಕಡೆ ಈ ಕಡೆ ಅಡ್ಡಾಡಂದ್ರು. ಅಡ್ಡಾಡಿದೆ, ಒಂದು ಕುಂದ್ರಬೇಡ ಅಡ್ಡಾಡಂದ್ರು. ನನ್ನ ಕಾಲು ತುಂಬ ಬ್ಯಾನೆ ಆಗ್ಲತ್ತದು, ನೋವು ಆಗ್ಲಾಗತ್ತು.
ಅಳದೆ ಕರೆದೆ ಬಳದೆ ಏನು ಮಾಡಿದ್ರು ನಾನು ತ್ರಾಸ ಯಾರಿಗೆ ಎಲ್ಲರೂ ಕಲ್ತವ್ರು ಭಾಳ ಮಂದಿ ಸರ್. ಆಮೇಲೆ ನಾವು ಒಬ್ಬವ ನಾನು ಕೇಳೋರು ಯಾರೂ ಇಲ್ಲ, ನನಗೆ ಒಬ್ಬನಿಗೆ ಒಯ್ದಾರೆ. ಇದು 13ನೇ ತಾರೀಕು ಸರ್. ನಾ ಹಂಗೆ 13ನೇ ತಾರೀಕು ದಿನ ಆಯಿತು. 1:15 ಟೈಮ್ಲಿಂತ 7 ಗಂಟೆ ತನಕ ಅಲ್ಲೇ ಕೂಡಿಸಿದ್ರು. ಆಮೇಲೆ ಏನಾದಂತಂದ್ರೆ 7 ಗಂಟೆಗೆ ನನಗೆ ಹಿಂದಾಡ್ದು ಬಡ್ದ ಮೇಲೆ ಮತ್ತು ಸರ್ಕಲ್ ಆಫೀಸ್ನಾಗ ಒಯ್ದರು. ಒಯ್ದು ಅವ್ರು ಆಟೋದವ್ರಿಗೆ 3 ಕಟ್ಸಿದ್ರು. ನಾನು ತೆಳಗೆ ಕೂಡಿಸಿದ್ರೆ ಆರೋಪಿ ಅಂತ ಅವ್ರಿಗೆ ಏನಾದ್ರು ಕುರ್ಚಿ ಮೇಲೆ ಕೂಡಿಸಿದ್ರು. ಅವ್ರು ನನಗೆ ಆರೋಪಿ ಅಂದ್ರೆ ಅವ್ರಿಗೆ ಏನಾದಂತಂದ್ರೆ ಆ ಹುಡುಗರು ಅವ್ರ ಮ್ಯಾಗ ಕೂಡಿಸಿದ್ರು. ಆಮೇಲೆ ಆ ಹೆಣ್ಮಗಳು ಅವರು ಮನ್ಯಾವ 3 ನಿಂತಿದ್ರು ಮತ್ತು 2 PSI ಸರ್ಕಲ್ ಪೊಲೀಸರು ಅವ್ರು ಎಲ್ಲರೂ ಇದ್ರು. ನಾವು ಒಬ್ಬ ನನ್ನ ಗಮನ ಯಾರೂ ಕೊಳ್ಳಿಲ್ಲ. ನಾನು ಬೆದರ್ಸಾಕತ್ರು. ನಾ ಅಂದೆ ಸತ್ಯನೇ ಬರ್ತದೆ, ಇದಕ್ಕಿದೆ ಬರ್ತದೆ, ನಾ ಆಗಿದ್ದೇ ಹೇಳ್ತೀನಿ, ಬೇರೆ ಹೇಳಲ್ಲ ಅಂತಂದು. ಈಗ ಏನನ್ನು ಮಾಡಿದ್ರು ಸಾಯಿಬ್ರು ಕೈ ಕಾಲು ಬೀಳ್ತು ಹೇಳ್ತಾರೆ, ಏನಾಗಿದ್ದು ಹೇಳಿಬಿಡು. ನಾ ಏನೂ ಆಗಿಲ್ಲ, ಆಗಿದ್ದೇ ಆಕ್ಸಿಡೆಂಟ್ ಆಗ್ಯದ, ಅದ್ರ ಬಿಟ್ಟು ನಾ ಬೇರೆ ಹೇಳಲ್ಲ. ಅದೇ ಆಟೋನ್ಯಾಗ ಆಗ್ಯದ. ನಮ್ಮ ಆಟೋನ್ಯಾಗ ಆಗಿಲ್ಲ. ಆ ಡ್ರೈವರ್ ಏನಂದ, ನಮ್ಮ ಆಟೋನ್ಯಾಗ ಆಗಿಲ್ಲ, ಅವರು ಆ ಹುಡುಗನೇ ಇದ್ದಿದ್ದಿಲ್ಲ ಅಂದ. ನಾವು 7 ಮಂದಿ ಕುಂತು ಹೋಗಿದ್ದೆ ಖರೆ. ಆ 7 ಮಂದಿ ಕುಂತ ಮೇಲೆ ಅದು ಆಗಿದ್ದೆ ಖರೆ ಆಗ್ಯದ. ಆಟೋ ಹೆಂಗೆ ಇದು ಮಾಡ್ತಿದ್ದೆ ನಾ ಹೇಳಿದ್ದಕ್ಕೆ ಇದು 7 ಮಂದಿ ಏನಾದಂತ ಆಟೋನ್ಯಾಗ ಇದ್ದೀವಿ, ಅದು ಆಗಿದ್ದೆ ಖರೆ ಆದಂತಂದೆ. ಏನು ಆರೋಪಿ ಇದೆ ಅಂತಂದ್ರು. ಅಷ್ಟರ ಮಟ್ಟ ಇದಕ್ಕೆ ಕ್ಯಾನ್ಸರ್ ಪೇಷಂಟ್ ಐತಿ. ಆಮೇಲೆ ಏನಾದಂದ್ರೆ ಬಾಂಬೆಗೆ ಹೋಗಿ ಮೆಹಬೂಬ್ ಅಲ್ಲಿ ನಮ್ಮ ಮನೆಗೆ ನಾಲ್ಕು ಪೊಲೀಸರು PSI ಸರ್ ಕಾರ್ ತಗೊಂಡು ಬಂದು ನಿಮ್ಮ ಮನೆಯವ್ರು ಎಲ್ಲದ್ರ ಅಂತ ಹೇಳಿದ್ರು. ಇವ್ರು ಒಳಗಡೆ ಕುಂತಿದ್ರಿ, ಬಟ್ಟೆಗೆ ಹಾಕೊಂಡಿಲ್ಲ, ಬನ್ನಿ ಮೇಲೆ ಕುಂತಿದ್ರು. ಕುಂದನ ಅವ್ರು ಎಲ್ಲದ್ರ ಅಂದ್ರು. ಒಳಗದಾರಿ ಸರ್. ಇನ್ಕ್ವರಿ ಬಂದದ ಅವ್ರಿಗೆ ಕಳಸ ಅಂದ್ರು. ಬರ್ತಾರ್ರಿ ಸರ್. ಎದ್ರ ಇನ್ಕ್ವರಿ ರೀ? PSI ಸರ್ ರೀ. ಎದ್ರ ಇನ್ಕ್ವರಿ ಬಂತ್ರಿ ಅಂದ. ಇಲ್ಲ ಆಟೋದ ಇನ್ಕ್ವರಿ ಬಂತು ಅಂತಂದ್ರು. ಆಟೋದ ಇನ್ಕ್ವರಿ ಬಂದ, ಇಲ್ರಿ ಸರ್ ಬರ್ತಾರ್ರಿ, ಆಟೋದ ಇನ್ಕ್ವರಿ ಅಂದ್ರೆ ಬರ್ತಾರ್ರಿ ಸರ್ ಅಂತಂದ್ರಿ. ಬರ್ತಾರ ಅವ್ರು ಒಳಗೆ ಹೊಕ್ಕೊಂಡ್ಬಿಟ್ರಿ. ಫಟ ಒಳಗೆ ಹೊಕ್ಕೊಟ್ಟು, ಸರ್ ಹಿಂಗೆ ಯಾಕೆ ಹೊಕ್ಕೊಳಕತ್ತೀರಿ, ಹೆಣ್ಮಕ್ಳದ್ರ ಮನ್ಯಾಗ, ಏನು ಹೇಳ್ರಿ ನೀವು, ಏನದ ಓಡ್ ಹೋದ್ರೆ ಏನು ಮಾಡ್ಬೇಕು ಅವನು ಅಂಥೇಳಿ 4 ಮಂದಿ ರೌಂಡಿಗೆ ನಿಂತಿರ್ರಿ. ಅವ್ರ ನಡುವೆ ಮಾಡಿ ಬಟ್ಟೆ ಹಾಕೊಳಕ್ ಕೊಟ್ಟಿಲ್ರಿ, ಬಟನ್ ಹಾಕೊಳಕ್ ಕೊಟ್ಟಿಲ್ಲ ಸರ್. ಅವ್ರ ಗುಳಿಗೆ ಅದಾವ್ರಿ, ಕ್ಯಾನ್ಸರ್ ಪೇಷಂಟ್ ಅದ, ಗುಳಿಗೆ ನುಂಗ್ಬೇಕಂದ್ರ ಗುಳಿಗೆ ನುಂಗಕ್ಕೂ ಕೊಟ್ಟಿಲ್ರಿ. ಹಂಗೆ ಜಪ್ಕೊಂಡು ಹೋಗಿ ಕಾರ್ನ್ಯಾಗ ಕುಂದ್ರಿಸ್ತ್ರಿ. ಅವ್ರಿಗೆ ಕಾರ್ನ್ಯಾಗ ಕುಂದಿಸಿ ಕೆಂಬೈಕ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಅಂತ. ಅವ್ರು ಅಲ್ಲಿ ಹೋಗಿ ಒಂದು ಅರ್ಧ ತಾಸು ಕುಂದ್ರಿಸ್ಯಾರ್ರಿ. ಕುಂದ್ರಿಸಿದ್ಮೇಲೆ ಆ ಕಡೆಯಿಂದ ಹುಣಸಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾರ. ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ಹೊಡೆದಾರ್ರಿ ಅವ್ರಿಗೆ. ಇದು ಸರ್ಕಲ್ ಸರು ಮತ್ತು PSI ಸರು ಅವರು ಇದ್ದರು. ಸಣ್ಣ ಪುಟ್ಟ ಬಸ್ಸು ಪೊಲೀಸ್ ಅಂತೆ ಅವರು ಹೊಡೆದಾರ್ರಿ. ಅವ್ರಿಗೆ ಹೊಡೆದು ನೀರು ಬೆಳೆದ್ರು ಕೊಟ್ಟಿಲ್ರಿ. ಅವರಿಗೆ ಗುಳಿಗೆ ನುಂಗದ, ನನ್ನ ಅಷ್ಟಾನೂ ಮಾಡಿಲ್ಲ, ನಾ ಕ್ಯಾನ್ಸರ್ ಪೇಷಂಟು, ನಿನಗೆ ಹಿಂಗೆ ಯಾಕೆ ಹೊಡ್ಯಾಕತ್ತೀರಿ ಅಂದರು. ಆದರೂ ಕೇಳ್ರಿ ಅವರು, ಏನಂದ್ರು ಕೇಳಿಲ್ರಿ. ಏನೂ ಇಲ್ರಿ, ನಮ್ಗೆ ನ್ಯಾಯ ಸಿಗಬೇಕು, ನಮ್ಗೆ ರೊಕ್ಕ ಕೊಡ್ತೀನಿ ಅನ್ನಕತ್ತಾರ, ಅದು ಮಾಡ್ತೀನಿ ಅನ್ನಕತ್ತಾರ. ಯಾರು ಅನ್ನೋರು ಅಂತಾರ್ರಿ, ಆದ್ರೆ ಹೇಳಕ್ ಆಗಂಗಿಲ್ಲ. ಆದ್ರೆ ನನಗೆ ನ್ಯಾಯ ಸಿಗ್ಬೇಕು. ರೊಕ್ಕ ಕೊಡಕ್ಕೆ ನಾವೇನು ಜೀವ ಅವ್ರ ಜೀವ ಹೋದ್ರೆ ಯಾರು ಕೊಡ್ತಿದ್ರಿ? ನಮ್ಗೆ ಜೀವ ಬೇಕು. ಇಲ್ಲಾಂದ್ರೆ ಅವ್ರು ರೊಕ್ಕ ಕೊಡ್ತಾರಲ್ಲ ಅದಕ್ಕಿಂತ 1 ರೂಪಾಯಿನೇ ಹೆಚ್ಚಿಗೆ ಕೊಡ್ತೀರಿ ಸರ್. ನಾವು ಅಷ್ಟು ಕೊಡೋಕೆ ಆಗಂಗಿಲ್ಲ ನಮ್ಗೆ. ನಮ್ಮ ಹತ್ರ ಏನೂ ಇಲ್ಲೇ ಇಲ್ಲ. ಆದ್ರೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಹೆಂಗೆ ಹೊಡೆದ್ರ ಹಂಗೆ ಹೊಡೀರಿ, ಶಿಕ್ಷೆ ಕೊಡ್ರಿ. ಅವ್ರಿಗೆ ಶಿಕ್ಷೆ ಕೊಡ್ರಿ. ನೋಡಮ್ಮ, ನಾವು ಬಡವ ಮನುಷ್ಯರಿಗೆ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಅವ್ರ ಹತ್ರ ನ್ಯಾಯ ಕೇಳಕ್ಕೆ ಹೋಗ್ತೀರಿ, ಅವರೇ ಮಾಡ್ದಂತ ಮತ್ತೆ ಈಗ ನಮ್ಗೆ ನ್ಯಾಯ ಯಾರು ಕೊಡ್ಬೇಕ್ರಿ ಸರ್? ಚಾನ್ ಸುಲ್ತಾನ ಬೇಗಂ, ನಾನು ಅವ್ರ ಪತ್ನಿ ರೀ. ನನ್ನ ಹೆಸರು ಅನ್ವರ್ ಪಾಷಾ ಅಂತ ರೀ. ಈ ಪೇಷಂಟ್ನ ಬ್ರದರ್. ನಾನು ಬಾಂಬೆಯಲ್ಲಿ ಜಾಬ್ ಮಾಡ್ತಿರೋದು. ತಕ್ಷಣ ಈ ಸುದ್ದಿ ತಿಳಿದಾಗ ನಾನು ಬಂದೆ ರೀ ಸರ್. ಇಲ್ಲಿ ನಮ್ಮ ಬ್ರದರ್ ಏನು ಹೇಳಿರಲ್ಲ ಅದೆಲ್ಲ ನಿಜ ಸ್ಥಿತಿ ಇದೆ. ಈ ಕೇಸ್ ಆಗಿದ್ದು ಸುಮಾರು 6 ತಿಂಗಳ ಹಿಂದೆ. ಇದೆಲ್ಲ ತನಿಖೆ ಆಗಿ ಎಲ್ಲ ಆಗಿ ಹೋಗಿತ್ತು ರೀ. ಆದರೆ ಇದು ಆಟೋ ಒಂದು ಕೇಸ್ ಜನ ಏನು ಮ್ಯಾಗ ಆಫರ್ ಕೊಟ್ಟಿದ್ದಾರೆ ಅದರ ತನಿಖೆಗೆ ಕರೆದ್ರಿ ಇವರು. ಏನು ದ್ವೇಷ ಇಲ್ಲ, ಏನಿಲ್ರಿ ಸರ್. ಅದು ಏನೋ ಕರೆಸಿದ್ದಾರೆ ತನಿಖೆ ಮಾಡಿರಿ ಅಂತ. ಅದೇನೋ ಕೊಲೆ ಅಂತ ಹೇಳಿದಾರಂತೆ. ಯಾರು ಕೊಲೆ ಮಾಡೋರು ಅಂತಾರಲ್ಲ, ಇವೆಲ್ಲ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಗಳು, ಸಣ್ಣ ಪುಟ್ಟ ವ್ಯಕ್ತಿಗಳು ಇವರು. ಏನೋ ಸಣ್ಣ ಕೈ ಅಂಥ ವ್ಯಕ್ತಿಗಳು ವ್ಯಾಪಾರ ಮಾಡೋರು ಹೋಗಿ ಯಾರಿಗಾರ ಕೊಲೆ ಮಾಡ್ತಾರೇನು. ಆದರೆ ಕಾನೂನು ರೀತಿಯಿಂದ ನಮ್ಮ ಅಣ್ಣ ಮನೆಯಲ್ಲಿ ಬಂದು ಗುಳಿಗೆ ತಗೋ ಟೈಮ್ನಾಗ ಎಬ್ಬಿಸಿ ಕರ್ಕೊಂಡು ಹೋದ್ರಲ್ಲ, ಅವ್ರು ಹೋಗಿ ಅಷ್ಟೇ ತನಿಖೆ ಮಾಡಬೇಕಿತ್ತು. ತನಿಖೆ ಮಾಡಿಲ್ರಿ ಅವರು. ತಮ್ಮ ಮನಸ್ಸಿಗೆ ಬಂದಂಗೆ ಕೆಂಬೈ PSI, ಹುಣಸಗಿ ಸರ್ಕಲು ಮತ್ತು 4 ಕಾನ್ಸ್ಟೇಬಲ್ ಕಲಿತು ದನಕ್ಕೆ ಬಡ್ದಂಗೆ ಬಡ್ದಿದ್ದಾರೆ. ಇದು ಕಾನೂನಿನ ರೀತಿಯಲ್ಲಿ ಅಪರಾಧ ಸರ್. ಇದು ಈ ರೀತಿ ಆಗಬಾರ್ದು. ನಮ್ಮಂಥ ಸಣ್ಣ ಪುಟ್ಟ ವ್ಯಕ್ತಿಗಳು ಬಡವಗಳಿಗೆ ಹೊಡೆದ್ರೆ ಕಾನೂನಿಗೆ ಕೇಳೋರು ಯಾರು? ಈ ಕಾನೂನಿನ ಪ್ರಕಾರ ನಾನೇನು ಒಂದೇ ವಿನಂತಿ ಅಂತ ಹೇಳ್ಕೊತಿದ್ದೀನಿ. ಇದಕ್ಕೆ ಕೆಂಬೈ PSI ಅವರು ಹುಣಸಗಿ ಸರ್ಕಲ್ ಇವರಿಗೆ ಸಸ್ಪೆಂಡ್ ಮಾಡ್ಬೇಕ್ರಿ ಮುಖ್ಯವಾಗಿ. ಇಂಥದ್ದಾದರೆ ನಾಳೆ ನಮ್ಮಂಥ ಬಡ ಜನರು ಎಲ್ಲಿ ಹೋಗ್ಬೇಕು? ನಾವು ಮಾಡೋರು ಅದೀವಿ ರೀ. ಈ ರೀತಿ ಆಗ್ಯದಂತ ನಾವು ಬಿಡೋರಲ್ರಿ. ಯಾಕಂದ್ರೆ ನಮಗೆ ಏನು ಬೇಕು? ನಮ್ಗೆ ನ್ಯಾಯ ಬೇಕು ರೀ. ನಮ್ಮ ಶಾಸಕರಾದ ದರ್ಶನಾಪುರದವ್ರಿಗೆ ನಾವು ವಿನಂತಿ ಮಾಡಿ ಹೇಳ್ಕೊಳ್ತೀನಿ ರೀ. ಯಾಕಂದರೆ ನಮಗಾದಂಥ ಪರಿಸ್ಥಿತಿ ಮುಂದೆ ನಾವು ಗಮನಕ್ಕೆ ತಂದೀವಿ ಎಲ್ಲ ಹೇಳಿವ್ರಿ. ಆದರೆ ಈ ಪರಿಸ್ಥಿತಿ ಮುಂದೆ ಇನ್ನೊಬ್ಬರಿಗೆ ಆಗಬಾರ್ದು. ಈ ಕ್ಯಾನ್ಸರ್ ಪೇಷಂಟ್ ರೀ, ಇವನಿಗೆ ನಾನು ಬಾಂಬೆಯಲ್ಲಿ ಸುಮಾರು ಒಂದು 4 ವರ್ಷ ಕೆಮೊಥೆರಪಿ,
ಎಥಾಲಜಿ ರೆಡಿಗೇಷನ್ ಬೋನ್ ಮೆರೋ ಈ ಎಲ್ಲ ಪರಿಸ್ಥಿತಿ ನಾನು ನೋಡಿದ್ದೀನಿ ರೀ. ಸುಮಾರು ಟ್ರಸ್ಟ್ಲಿಂದ ಕೆಲಸ ನಮ್ಮ ಕೈಲಿ ಆಗಷ್ಟು ದುಡ್ಡು ಹಾಕಿ ಮಾಡಿದ್ದೀವಿ. ಈಗ ಮತ್ತೆ ಅವನಿಗೆ ಅದೇ ಪ್ರಕಾರ ಅದೇ ತಪಾಸಣೆ ಮಾಡಿಸ್ಬೇಕು. ಯಾಕೆ ಮತ್ತೆ 20-30 ಲಕ್ಷ ಯಾರು ಕೊಡ್ತಿದ್ದಾರೆ? ಮತ್ತೆ ಫಿಲ್ಟರ್ ಮಾಡಬೇಕು, ರಕ್ತ ತಪಾಸಣೆ ಮಾಡಿಸ್ಬೇಕು, ಬೋನ್ ಮೆರೋ ರೆಡಿಗೇಷನ್ ಇದೆಲ್ಲ ಮತ್ತೆ ನನಗೆ 30-35 ಲಕ್ಷ ರೂಪಾಯಿ ಹೋಗ್ತಾರೆ. ಯಾರು ಕೊಡ್ತಾರೆ ಸರ್? ಇದು ಕಾನೂನಿನ ಪ್ರಕಾರ ತಮ್ಮ ಕೈಯಲ್ಲಿ ಅಧಿಕಾರ ಇದೆ, ಈ ಥರ ಹೊಡಿಬೇಕೇನ್ರಿ? ನಮ್ಮ ಕಾಂಪ್ರಮೈಸ್ ಅದೇನು ಗೊತ್ತಿಲ್ರಿ ಅವ್ರಿಗೆ. ಅಷ್ಟೇ ಅವರೆಲ್ಲ ಕಾರ್ಯನಿರ್ವಹಿಸ್ತಾರಲ್ಲ, ಅವ್ರು ಕಾರ್ಯನಿರ್ವಹಿಸೋದು ಬಂದ್ ಆಗಬೇಕು. ಅವ್ರಿಗೆ ಸಸ್ಪೆಂಡ್ ಆಗಿ ಮನೆಯಲ್ಲಿ ಕುಂದ್ರಬೇಕು. ನಾಳೆ ನಮ್ಮ ಬಡ ಜನಗಳಿಗೆ ಈ ಥರ ಅನ್ಯಾಯ ಆಗಬಾರ್ದು. ಸಣ್ಣ ಪುಟ್ಟ ಕೈಗಾರಿಕೆಗಳ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೊಡೆದರೆ ಮುಂದೆ ಯಾರು ಕೇಳೋರಿ? ಕಾನೂನಿನ ಪ್ರಕಾರ ತಮ್ಮ ಕೈಯಲ್ಲಿ ಕಾನೂನಿದೆ. ತಾವೇ ಈಗ ನಮ್ಮಂಥ ವ್ಯಕ್ತಿಗಳಿಗೆ ಹೊಡೆದಾಗ ಅವ್ರಿಗೆ ಯಾರು ಕೇಳೋರು ಅದಾರೆ? ಎಲ್ಲ ಕಡೆಯಿಂದ ಎಲ್ಲ ಇದು ನ್ಯೂಸ್ ಚಾನಲ್ಗೂ ಕೊಟ್ಟಿವಿ ರೀ. DC SP ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಬೆಂಗಳೂರು ತನಕ ನಾವು ಹೋಗ್ತೀವಿ ರೀ. ಆದರೆ ನಮ್ಮ ಅಣ್ಣಗೆ ನ್ಯಾಯ ಸಿಗಬೇಕು. ನ್ಯಾಯ ಪ್ರಕಾರ ಮತ್ತೇನು ಹೇಳ್ರಿ, ಅವ್ರಿಗೆ ಆದಂಥ ಶಿಕ್ಷೆ ಆಗಬೇಕು. ಇದೇ ನಂದು ವಿನಂತಿ. ನನ್ನ ಹೆಸರು ಸೈಯದ್ ಅಂತ ರೀ. ಮೈಬೂಬನವ್ರು ಹಳೆ ಆಗ್ಬೇಕು. ನಮ್ಮ ಮಾವ್ರ ಮನ್ಯಾಗ ಬಂದು ಕರ್ಕೊಂಡು ಹೋದ್ರಿ ಇನ್ಕ್ವೈರಿ ಮಾಡ್ಬೇಕಂತ. ಕರ್ಕೊಂಡು ಹೋಗಿ ಇನ್ಕ್ವೈರಿ ಮಾಡಿ ಹೊಡೆದಾರ್ರಿ. ಹೊಡೆದು ಪ್ರೈವೇಟ್ ವೆಹಿಕಲ್ ತಗೊಂಡ್ ಬಂದಾರ. PSR ಗೌರ್ಮೆಂಟ್ ವೆಹಿಕಲ್ ಎಲ್ಲಿತ್ತು ಸರ್? PSR ಬರೋ ಇರುತ್ತೆ. ಗೌರ್ಮೆಂಟ್ ವೆಹಿಕಲ್ ಇದೆ, ಗೌರ್ಮೆಂಟ್ ಡೀಸೆಲ್ ಕೊಡುತ್ತೆ. ಪ್ರೈವೇಟ್ ವೈಟ್ ಬೋರ್ಡ್ ಗಾಡಿ ತಂದು ಮನೆಯಿಂದ ಬಂದು 4 ಮಂದಿ ವಿತೌಟ್ ಡ್ರೆಸ್ ಕರ್ಕೊಂಡು ಹೋಗ್ಯಾರ. ಇಲ್ಲಿಂದ ಸ್ಟೇಷನ್ ಕರ್ಕೊಂಡು ಹೋಗೋಣ, ಅಲ್ಲಿನೂ ಪ್ರೈವೇಟ್ ವೆಹಿಕಲ್, ಅಲ್ಲಿನೂ ಗೌರ್ಮೆಂಟ್ ವೆಹಿಕಲ್ ಇಲ್ಲ. ಸ್ಟೇಷನ್ CC ಕ್ಯಾಮ್ರಾ ಫೋಟೋಸ್ ತಗೋಬಹುದು ನೀವು. ಈಗ ಎಲ್ಲರೂ ಪ್ರೈವೇಟ್ ವೆಹಿಕಲ್ ವೈಟ್ ಬೋರ್ಡ್ ಕಮರ್ಷಿಯಲ್ ಬೋರ್ಡ್ ಯೂಸ್ ಮಾಡೋದು, ವೈಟ್ ಬೋರ್ಡ್ ಯೂಸ್ ಮಾಡ್ಯಾರ ಸರ್. ಅಂದ್ರೆ ಇವ್ರು ಪರ್ಸನಲ್ ಆಗಿ ತಗೊಂಡಾರ. ಇದಕ್ಕೆ ಅವ್ರು ವೈಯಕ್ತಿಕವಾಗಿ ಕೇಸ್ ಹ್ಯಾಂಡಲ್ ಮಾಡತ್ತಾರ. ಇಷ್ಟು ಮಾಡಿ PSI ಅವರು ಒಯ್ದು ಇನ್ಕ್ವೈರಿ ಮಾಡಬೇಕು. ಆಗಿದ್ದ FIR ಕೆಂಬ ಸ್ಟೇಷನ್ ಅಲ್ಲಿ ಹುಣಸಿಗೆ ಯಾಕೆ ಹೋಗ್ಬಿಟ್ರು ಅಂದ್ರೆ ಇವ್ರದ್ದು ಏನೋ ಗೇಮ್ ಇದೆ. ಅವ್ರಿಂದ ಏನೋ ಅಮೌಂಟ್ ತಿಂದಾರ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಸರ್, ಅಮೌಂಟ್ ತಿಂದೇ ಎನ್ಕ್ವೈರಿ ಮಾಡ್ಯಾರ. ಈಗ PSI ಅವರು ಬರ್ಬೇಕು. ಎನ್ಕ್ವೈರಿ ಮಾಡಿದ್ಮೇಲೆ ಸರ್ಕಾರ ಸಾಹೇಬ್ರು FIR ಆಗ್ಬೇಕಂದ್ರೆ ಕೆಂಬಾಯಿಗೆ ಬರ್ಬೇಕು. ಇವ್ರು ಎಲ್ಲರೂ ಹೋಗಿ ಅಲ್ಲಿ ಕೊಡಕ್ ಆಗಲ್ಲ ಸರ್. ಇವ್ರು ಹೋಗಿ ಹೆಂಗ್ ಪ್ರೊಡ್ಯೂಸ್ ಮಾಡಿದ್ರು? ಇವ್ರಿಗೆ ಆರ್ಡರ್ ಯಾರು ಕೊಟ್ರು? ಸ್ಟೇಷನ್ ಇಲ್ಲಿ ಆಗಿತ್ತು. ಅಲ್ಲಿ ಹೋಗಿ ಆರ್ಡರ್ ಯಾರು ಕೊಟ್ರು? ಅಲ್ಲಿ ಹೋಗಿ ಪ್ರೊಡ್ಯೂಸ್ ಮಾಡಂತ. ಅಲ್ಲಿ ಹೋದ್ಮೇಲೆ ಹೊಡೆದಾರ. ಅಲ್ಲಿ ಬೇಡಿಕೆ ಏನಿಲ್ಲ ಸರ್, ಅದು ಆಕ್ಸಿಡೆಂಟ್ ಆಗಿದ್ದಿಲ್ಲ, ಸುಳ್ಳು ಒಪ್ಪೋ ಅಂತ. ಆಕ್ಸಿಡೆಂಟ್ ಆಗಿಲ್ಲ, ಒಪ್ಪೋ. ಆಗ ಆಟೋ ಅಲ್ಲ, ಬೇರೆ ಆಟೋ. ಇಲ್ಲಿ ಆಟೋದಾಗ ಆಗಿಲ್ಲ, ಬೇರೆ ಆಟೋದಾಗ ಆಗ್ಯದ ಅಂತ ಹೇಳು. ಇಲ್ಲಿ ಆಗಿಲ್ಲ, ಬೇರೆ ಆಟೋದಾಗ ಆಗ್ಯದ ಅಂತ ಹೇಳಿ ಅಂತ ವೈಟ್ ಪೇಪರ್ ಸೈನ್ ಮಾಡ್ಸ್ಕೊಂಡ್ರಿ. ಇಲ್ಲ ನೀನ್ ಹಿಂಗ್ ಮಾಡ್ತೀನಿ, ನಿನ್ ಫ್ಯಾಮಿಲಿ ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ ಅಂತ ವೈಟ್ ಪೇಪರ್ ಮ್ಯಾಗ ಸೈನ್ ಮಾಡ್ಕೊಂಡ್ ಸರ್. ಅವ್ರು ಮಾಡ್ಕೊಂಡಾರ ಸರ್. ಹುಣಸಿಯಾಗ ಮಾಡ್ಕೊಂಡೇ ಬಿಟ್ಟಾರ ಸರ್. ಬಿಟ್ಟ ಗಾಳಿ ಹಾಸ್ಪಿಟಲ್ ಬಂದ್ಗಳೆ ಹಾಸ್ಪಿಟಲ್ ಹೋಗ್ತೀವಿ ಸರ್. ಒಬ್ರು PC ಬಂದ್ರು ಸರ್. MLC ಅಂತ ಡಾಕ್ಟರ್ ಬೈದ್ರು. BP 605 ಇದೆ ಸರ್. ಅವ್ರು ಪ್ಯಾರಾಲಿಸಿಸ್ ಆಗ್ಬೋದು, ಬ್ಲಡ್ ಕ್ಯಾನ್ಸರ್ ಪೇಷಂಟ್ ಸರ್. ಅವ್ರೇನಂದ್ರು ಡಾಕ್ಟರ್ MLC ಮಾಡ್ಕೋರಿ, ಭಾಳ ಹೀ ಅದ ಬಿಟ್ಟು ನಾವು ರೆಫರ್ ಮಾಡ್ತೀನಿ, ರೆಫರ್ ಮಾಡಿ ಗಂಟ ಹೊರಗೆ ಕಳ್ಸಂಗಿಲ್ಲ ಅಂದ್ರು. ನಾವ್ ಏನಂದಿರಿ, ಪೊಲೀಸರು ಬಂದ್ರು. ಬಂದ್ಗಳೇ ಸಡನ್ ಆಗಿ ಅವ್ರು ಏನಾಗ್ಯದ ಅಂತ ಪೇಷಂಟ್ ಬೈಟ್ ತಗೋಬೇಕ, ಬಾಜು ಯಾರದಾರ ಅಂತ ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡ್ರು ಸರ್. ವೈಟ್ ಪೇಪರ್ ಮ್ಯಾಗ ಸೈನ್ ಮಾಡಂದ್ರು. ನಾ ಮಾಡಂಗಿಲ್ಲ ಅಂದೆ. ನಾನೊಬ್ಬ ಎಜುಕೇಟೆಡ್ ಇದೀನಿ ಸರ್. ಕಾನೂನಲ್ಲಿದೆ ವೈಟ್ ಪೇಪರ್ ಮ್ಯಾಗ ಸೈನ್ ಮಾಡೋಣ, ಆಮೇಲೆ ಬೈಟ್ ತಗೋತೀನಿ ಅಂದ್ರು. ಅವ್ರು ನನ್ ಫೋಟೋ ತಗೊಂಡ್ರು, ನಾವು ಅವ್ರದ್ದು ವಿಡಿಯೋ ಮಾಡ್ಕೊಂಡಿನಿ. ಇವ್ರು ಕಾನೂನದವರೇ ಏನ್ ನಿಮ್ಮನ್ನ ಅನ್ಯಾಯ ಮಾಡಿದ್ರ ಬಡ ಬಗ್ಗರು ಎಲ್ಲಿ ಹೋಗ್ಬೇಕು? ಈಗ ಆಲ್ರೆಡಿ ಇಂತೆಲ್ಲ ಸಾಕಷ್ಟು ಆತಾವ ಸರ್. ಯಾರು ಧ್ವನಿ ಎತ್ತಂಗಿಲ್ಲ. ಬಡ ಬಗ್ಗರು ಇರ್ತಾರೆ, ಮುಂಜಾನೆ ಸಂಜೆ ಕುಣಿಯವ್ರು ಇರ್ತಾರ. ಈಗ ನಮ್ಮ ಅವಾಗ ಇಷ್ಟಂತೂ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಹೇಳ್ಯಾರ, ಎಲ್ಲ ಮಾಡ್ಯಾರ. ಅಂದ್ರೂ ನೀವು ದೌರ್ಜನ್ಯ ಮಾಡ್ಯಾರ. SP ಸರಿಗೂ 2-3 ಸರಿ ಕಾಲ್ ಮಾಡಿ ಸರ್, ನಮ್ ಕಾಲ್ ಎತ್ತಿಲ್ಲ ಅವ್ರು. ಪಾಪ ಹೈಯರ್ ಆಫೀಸರ್ ಇರ್ತಾರೋ, ಬಿಸಿದ ಇರ್ತಾರೋ ಅಂತ ನಾವ್ ಅಷ್ಟೇನ್ ಕೇರ್ ಮಾಡಿಲ್ಲ ಸರ್. ಈಗ ಇಷ್ಟಾದ್ರೂ ಯಾರು ತನಿಖೆ ಮಾಡಕ್ ಬಂದಿಲ್ಲ. ಹಾಸ್ಪಿಟಲ್ 4 ದಿನ ಐತಿವಿ, ಯಾರು ತನಿಖೆ ಮಾಡಕ್ ಬಂದಿಲ್ಲ. ಇದರಿಂದ ಎಷ್ಟು ಜನ ಕೈವಾಡದ, ಎಲ್ಲರೂ ಬೈಲಿಗೆ ಬರ್ಬೇಕು ಸರ್. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ನಾವ್ ಇನ್ ಮುಂದೆ ಹೋರಾಟನೂ ಮಾಡಕ್ ರೆಡಿ ಇದೀವಿ ಸರ್. ನನ್ನ ಹೆಸರು ಸೈಯದ್ ಹುಸೇನ್ ಅಂತ ಸರ್.